Hello guys, I hope you guys doing good. ನೆನ್ನೆ ನೀವು ವೀಲ್ ಕಪ್ನ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ನೋಡ್ತಾ ನೋಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೀವು ಮಾಡಿ ಬಿಕಾಸ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು. ಸೊ ನಾನು ಹೇಳ್ದಂಗೆ ತುಂಬ ವಿಡಿಯೋ ನೋಡಿಬಿಟ್ಟು ಹೋಗಿ ಪ್ರಾಕ್ಟೀಸ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ ಗೈಸ್. ಯೂಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡಿ ತುಂಬಾ ಅರ್ಥ ಆಗುತ್ತೆ. ಸುಮ್ಮನೆ ನೋಡಿದ್ವಿ ನಾವು ಏನೋ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳಕ್ಕೆ ನೋಡ್ತಿದ್ದೀವಿ ಅಂತ ನೋಡಿದರೆ ಅದೇ ಕಾರಣಕ್ಕೂ ಆಗಲ್ಲ. ಜಸ್ಟ್ ಗೋ, ಜಸ್ಟ್ ವಾಚ್ ಆ್ಯಂಡ್ ಪಾಸ್ ದ ವಿಡಿಯೋ, ದೆನ್ ಎಕ್ಸ್ಪೀರಿಯನ್ಸ್, ದೆನ್ ಡೂ ಯುವರ್ ಸೆಲ್ಫ್, ದೆನ್ ಟೇಕ್ ಯುವರ್ ಓನ್ ಡಾಟಾ ಆ್ಯಂಡ್ ಪ್ರಾಕ್ಟೀಸ್ ಇಟ್, ದೆನ್ ಓನ್ಲಿ ಯು ವಿಲ್ ಲರ್ನ್. ನೀವು ನೋಡ್ತಾ ನೋಡ್ತಾ ಸುಮ್ಮನೆ ನೋಡ್ಕೊಂಡು ಹೋಗ್ತೀವಿ ಅಂದರೆ ಅದೇ ಕಾರಣಕ್ಕೂ ಕಲಿಯೋಕ್ಕಾಗಲ್ಲ. ಸೊ ಪ್ಲೀಸ್ ಮೇಕ್ ಪ್ರಾಕ್ಟೀಸ್, ಇಟ್ ವಿಲ್ ಗೋಯಿಂಗ್ ಟು ಹೆಲ್ಪ್ ಯು. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಆ್ಯಂಡ್ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್. ಓಕೆ ಗಾಯ್ಸ್, ನಿನ್ನೆ ನಾವು ವೀಲ್ ಕಪ್ನ ಕಲ್ತಿದ್ದೀವಿ. ಸೊ ಇವತ್ತು ಯಾವ್ದು ಕಲಿತಿದ್ದೀವಿ ಅಂದರೆ ನಾವು ಒಂದು ಎಚ್ ಕಪ್ ಕಲಿಯೋಣ. ಇನ್ನೊಂದು ಹೆಂಗೆ ಹಾರಿಜಾಂಟಲ್ ಇರೋ ಡಾಟನ ವರ್ಟಿಕಲ್ ಆಗಿರೋ ಡಾಟನ ಹೆಂಗೆ ಹಾರಿಜಾಂಟಲ್ ಆಗಿ ತಗೊಳ್ಳೋದು ಅಂತ ನೋಡೋಣ. ದೆನ್ ಡಾಟಾ ವ್ಯಾಲಿಡೇಷನ್ ನೋಡೋಣ, ದೆನ್ ಫ್ರೀಸ್ ನೋಡೋಣ. ಸೊ ಇಷ್ಟಾದಮೇಲೆ ನೋಡೋಣ, ಇನ್ನು ಟೈಮ್ ಇದ್ದರೆ ಇನ್ನು ಪಿವಟ್ ಟೇಬಲ್ ಎಕ್ಸ್ಪೆರಿಮೆಂಟ್ ಮಾಡೋಣ. ಓಕೆನಾ? ಸೊ ಇವತ್ತು ನಾವು ಯಾವ್ದು ಕಲಿಯೋಕೆ ಹೋಗ್ತಿದ್ದೀವಿ, ಒಂದು ಬಂದು ಹೆಂಗೆ ವರ್ಟಿಕಲ್ ಇರೋ ಡಾಟಾನ ಹಾರಿಜಾಂಟಲಾಗಿ ಬರಿತೀವಿ, ಆ್ಯಂಡ್ ಎಚ್ ಲುಕಪ್ ನೋಡೋಕೆ ಹೋಗ್ತಿದ್ದೀವಿ, ಆ್ಯಂಡ್ ಡಾಟಾ ಫ್ರೀಸ್ ನೋಡೋಕೆ ಹೋಗ್ತಿದ್ದೀವಿ, ಆ್ಯಂಡ್ ಡಾಟಾ ವ್ಯಾಲಿಡೇಷನ್ ನೋಡೋಣ. ಓಕೆನಾ? ಇಷ್ಟು ನೋಡೋಣ ಗೈಸ್. ಟೋಟಲಾಗಿ 5 ಕಾನ್ಸೆಪ್ಟ್. ಒಂದು ಬಂದು ಎಚ್ ಲುಕಪ್, ಇನ್ನೊಂದು ವರ್ಟಿಕಲ್ ಇರೋ ಡಾಟಾ ಹೆಂಗೆ ಹಾರಿಜಾಂಟಲಾಗಿ ಬರಿತೀವಿ, ದೆನ್ ಡಾಟಾ ವ್ಯಾಲಿಡೇಷನ್, ಇನ್ನೊಂದು ಫ್ರೀಸ್, ಇನ್ನೊಂದು ಎರರ್ ಡಿಟೆಕ್ಷನ್ ಹೆಂಗೆ ಮಾಡ್ತೀವಿ ಅಂತ ನೋಡೋಣ. ಓಕೆನಾ? ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ ಪಾರ್ಟ್ 6, MS Excel, ಲರ್ನ್ MS Excel ಇನ್ ಕನ್ನಡ ಪಾರ್ಟ್ 6. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಇನ್ಫಾರ್ಮೇಷನ್. ನಾನು ಹೇಳಿದ ಹಾಗೆ ತುಂಬ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ ಇನ್ಮೇಲೆ. ಸೊ ಇನ್ನು ಡೈಲಿ 2 ವೀಡಿಯೋಸ್ ಮಾಡೋ ಪ್ಲ್ಯಾನ್ ಕೂಡ ಇದೆ. ಸೊ ಇನ್ನು MS Excelಗೆ ನಾವು ಒಂದು 3 ಡೇಸ್ ಅಂದರೆ ನೆಕ್ಸ್ಟ್ ವೆಡ್ನೆಸ್ಡೇ ಒಳಗಡೆ ನಾವು ಇದನ್ನ ಕಂಪ್ಲೀಟ್ ಮಾಡೋಣ MS Excelನ. ದೆನ್ ವಿ ವಿಲ್ ಗೋ ಟು ಮೂವ್ ಟು ದ ಪವರ್ ಬಿ ಐ ಆಲ್ಸೋ. ಪವರ್ ಬಿ ಐ ಇಲ್ಲಂದರೆ ತುಂಬ ಇದೆ. ಸೊ ಪವರ್ ಬಿ ಐ ಏನು ಗೊತ್ತಾ ಕಾಯ್ಸ್, MS Excel ಕಾಮನ್ ಆಗಿ ಹೋಗುತ್ತೆ. ಸೊ ಪವರ್ ಬಿ ಐ ನೀವು ಕಲ್ತ್ರೆ ಸೊ ಇಟ್ ಈಸ್ ದ ನೆಕ್ಸ್ಟ್ ಲೆವೆಲ್ ಆಫ್ ಯುವರ್ MS Excel. ಸೊ ಹೇಳಿದ್ರೂ ಅರ್ಥ ಆಗಲ್ಲ, ಸೊ ಪ್ರಾಕ್ಟೀಸ್ ಮಾಡೋಕೆ ಹೋಗ್ತೀವಲ್ಲ ಅರ್ಥ ಆಗುತ್ತೆ. ಸೊ ಡೋಂಟ್ ಮೇಕ್ ಡ್ರ್ಯಾಗ್ ದ ವಿಡಿಯೋ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್. ಓಕೆನಾ ಗೈಸ್? ನೋಡಿ, ನಾನು ಸ್ವಲ್ಪ ಡಾಟಾ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಡಾಟಾ ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ಇದನ್ನು ನಾನು ಗೊತ್ತಲ್ಲ ಹೆಂಗೆ ಮಾಡೋದಂತ. ಹೋಗಿ ಸೆಲ್, ಸೊ ಈ ಥರ ಮಾಡ್ತೀನಿ. ದೆನ್ ಬೋಲ್ಡ್ ಮಾಡ್ತೀನಿ ಗಾಯ್ಸ್. ಇದನ್ನ ಹೋಗ್ತೀನಿ, ಬೋಲ್ಡ್ ಮಾಡ್ತೀನಿ. ಸೊ ಫಾಂಟ್ ಸೈಜ್ ಕೂಡ ಬೇಕಾದರೆ ಚೇಂಜ್ ಮಾಡ್ಬೋದು, ಫಾಂಟ್ ಸ್ಟೈಲ್ ಮತ್ತು ಫಾಂಟ್ ಸೈಜ್ನ. ನಾನಿಲ್ಲಿ ಟೈಮ್ ನ್ಯೂ ರೋಮನ್ ಹಾಕೋತೀನಿ. ಓಕೆನಾ? ಇಷ್ಟಿರಲಿ. ಈಗ ನಾವು ನೋಡಿ, ಇದನ್ನು ವರ್ಟಿಕಲ್ ಅಂತಾರೆ. ನಾವು ಹಾರಿಜಾಂಟಲಾಗಿ ಹೆಂಗೆ ಡಾಟಾ ಬರೆಯೋದು, ಸೊ ಇದೇ ಡಾಟಾ ಹೆಂಗೆ ನಾವು ಹಾರಿಜಾಂಟಲಾಗಿ ತಗೊಳ್ಳೋದು, ನಾನು ಮತ್ತೆ ಟೈಪ್ ಮಾಡಬೇಕಾ ಇಷ್ಟೆಲ್ಲ ಅಂತ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಐ ಹ್ಯಾವ್ ಎ ಸಿಂಪಲ್ ಟ್ರಿಕ್ ಟು ಎಕ್ಸ್ಪ್ಲೇನ್ ಯು. ಸೊ ಫಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹೋಗಿ ಕಾಪಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಂದು ಹೋಗಿ ಪೇಸ್ಟ್ ಕೊಡಿ. ಸೊ ಇಲ್ಲಿ ಬರುತ್ತೆ ನೋಡಿ, ನೀವು ಇದು ಬಂದು ನಾರ್ಮಲ್ ಆಗೇ ಬರುತ್ತೆ. ಇದು ಬಂದು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡುತ್ತೆ. ಇದು ಬಂದು ಪೇಂಟು, ಇದು ಬಂದು ಡಾಟಾನ ಡಿಸ್ಕ್ರಿಪ್ಟಿವ್ ಬರ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಬಂದು ನಿಮಗೆ ಡಾಟಾನ ಇದು ಮಾಡುತ್ತೆ, ಲೈಕ್ ಏನು ಹೇಳ್ತಾರೆ ಅಂದರೆ ನೋಡಿ, ಟೆಕ್ಸ್ಟ್ ಇದು. ಓಕೆ, ಇದನ್ನೇ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡಿ. ಯಾವುದೇ ಫಾರ್ಮೇಟ್ ಆದ್ರೂ MS Excel ಏನಾಗುತ್ತೆ ಅಂದರೆ ಟೆಕ್ಸ್ಟ್ ಎಲ್ಲ ನಿಮ್ಮ ಲೆಫ್ಟ್ ಸೈಡಿಗೆ ಇದು ಅಲೈನ್ಮೆಂಟ್ ಆಗುತ್ತೆ, ನಂಬರ್ಸ್ ಎಲ್ಲ ಬಂದು ನಿಮ್ಮ ರೈಟ್ ಸೈಡಿಗೆ ಅಲೈನ್ಮೆಂಟ್ ಆಗುತ್ತೆ. ಓಕೆನಾ? ಸೊ ಅರ್ಥ ಆಗಿದೆ ಅನ್ಕೋತೀನಿ. ನೋಡಿ ಗಾಯ್ಸ್, MS Excel is a software where
ಯುವರ್ ನಂಬರ್ಸ್ ವಿಲ್ ಗೆಟ್ ಅಲೈನ್ಡ್ ಇನ್ ದ ರೈಟ್ ಸೈಡ್ ಆ್ಯಂಡ್ ಟೆಕ್ಸ್ಟ್ ವಿಲ್ ಗೆಟ್ ಅಲೈನ್ಮೆಂಟ್ ಇನ್ ಲೆಫ್ಟ್ ಸೈಡ್. ನಿಮ್ಮ ನಂಬರ್ಸ್ಗಳು ಬಂದು ರೈಟ್ ಸೈಡ್ಗೆ ಅಲೈನ್ಮೆಂಟ್ ಆಗ್ತವೆ, ನಿಮ್ಮ ಟೆಕ್ಸ್ಟ್ ಬಂದು ನಿಮ್ಮ ಲೆಫ್ಟ್ ಸೈಡಿಗೆ ಅಲೈನ್ಮೆಂಟ್ ಆಗ್ತವೆ. ಓಕೆನಾ? ಸೊ ನನಗೇನಿದು ಅವಶ್ಯಕತೆ ಇಲ್ಲ, ಸೊ ಡಿಲೀಟ್ ಮಾಡ್ತೀನಿ. ಸೊ ಮತ್ತೆ ಹೋಗಿ ಕಾಪಿ ಮಾಡ್ತೀನಿ. ಓಕೆನಾ? ಹೋಗಿ ಕಾಪಿ, ದೆನ್ ಇಲ್ಲಿ ಬಂದು ಹೋಮ್ಗೆ ಹೋಗ್ತೀನಿ ಮತ್ತೆ. ಸೊ ಪೇಸ್ಟ್ ನೋಡಿದ್ರಾ, ಈ ಥರ ಬರುತ್ತೆ. ಸೊ ನಿಮಗೆ ಕರೆಕ್ಟಾಗಿ ಕಾಣಿಸ್ಬೇಕು ಅಂದರೆ ನೋಡಿ, ಎಂಪ್ಲಾಯಿ ID, ಎಂಪ್ಲಾಯಿ ನೇಮ್, ಎಂಪ್ಲಾಯಿ ಗ್ರೇಡ್, ಎಂಪ್ಲಾಯಿ ಸ್ಯಾಲರಿ. ಸೊ ನನಗಿದೆಲ್ಲ ಒಂದೇ ಅಲೈನ್ಮೆಂಟಲ್ಲಿ ಬೇಕು ಸರ್, ಇಷ್ಟೆಲ್ಲ ಬೇಡ ನನಗೆ, ಈ ಥರ ಕೆಟ್ಟ ಕಾಣುತ್ತೆ ಅನ್ನೋದಾದರೆ. ಸೊ ಗೋ ಆ್ಯಂಡ್ ಕ್ಲಿಕ್ ಆ್ಯಂಡ್ ಸೆಲೆಕ್ಟ್. ಸೊ ಹೋಮ್ಗೆ ಹೋಗಿ ನೋಡಿ, ಈ ಥರ ಬರುತ್ತೆ. ನಿಮಗೆಲ್ಲ ಒಂದೇ ಅಲೈನ್ಮೆಂಟಲ್ಲಿ ಬರುತ್ತೆ. ಸೊ ನಾರ್ಮಲ್ ನಿಮಗೆ MX Excel ಯಾವ ಥರ ಕೊಡುತ್ತೆ ಅಂದರೆ, ಟೆಕ್ಸ್ಟ್ ಎಲ್ಲ ನಿಮ್ಮ ಲೆಫ್ಟ್ ಸೈಡ್ಗೆ, ನಂಬರ್ಸ್ ಎಲ್ಲ ನಿಮ್ಮ ರೈಟ್ ಸೈಡ್ಗೆ ಅಲೈನ್ಮೆಂಟ್ ಆಗಿರುತ್ತೆ. ಸೊ ನೋಡಿದರೆ ಈ ಥರ ಆಯಿತು. ಸೊ ಇದು ಹೆಂಗೆ ಬಂತು ಅಂತ ಗೊತ್ತಾಯ್ತದೆ ಗಾಯ್ಸ್. ಫಸ್ಟು ಹೋಗಿ, ಸೊ ಇದನ್ನೇ ನಾನು ಹಾರಿಜಾಂಟಲ್ ಬರಿತೀನಿ ನೋಡಿ ಈಗ. ಸೊ Ctrl+C ಕಟ್ ಆಯಿತು. ದೆನ್ ಇದು ಬೇಡ, ಪುಷ್ ಮಾಡ್ತೀನಿ. Ctrl+V, ಸಾರಿ ಇಲ್ಲಿ ಬಂದಿರುತ್ತೆ. ಸೊ ನಿಮಿಷ, ಜಾಗ ಸಾಲ್ತಿಲ್ಲ ಇಲ್ಲಿ ಕೊಡ್ಸೋಕೆ ನಿಮಗೆ ನೋಡಿ. ಫಸ್ಟ್ ನಮಗೆ ಕ್ಲಿಯರ್ ಐಡಿಯಾ ಇರಬೇಕು ನಾವು ಎಲ್ಲಿ ಪೇಸ್ಟ್ ಮಾಡ್ತೀವಿ ಅಂತ. ಓಕೆನಾ? ಓಕೆ, ನೋಡಿ ಈ ಥರ ಬರುತ್ತೆ. ನಿಮ್ಮ ನಾರ್ಮಲ್ ಮತ್ತೆ ಯಾವ ಥರ ಇತ್ತು ಆ ಥರ ಮತ್ತೆ ಬರುತ್ತೆ. ಸೊ ನಿಮಗೆ ಕಾಲಮ್ ಕಾಣಿಸ್ತಿಲ್ಲ ಅಲ್ವಾ, ನೋಡ್ಕೊಳ್ಳಿ, ಈ ಥರ ಕಾಲಮ್ ಸೆಟ್ ಮಾಡ್ಕೊಳ್ಳಿ. ನೋಡಿದ್ರೆ ಸೇಮೇ ಬರುತ್ತೆ ಗಾಯ್ಸ್, ಚೂರ್ ಅಂದರೆ ಈವನ್ ಕಲರ್ಸ್ ಕೂಡ ಸೇಮ್ ಬರುತ್ತೆ, ಈವನ್ ಎಲ್ಲ ಕೂಡ ಸೇಮ್ ಬರುತ್ತೆ. ಸೊ ಈಗ ನಾವು ಇದು ಅರ್ಥ ಆಯಿತು ಅನಿಸುತ್ತೆ ಗಾಯ್ಸ್. ಹಿಂಗೆ ನೀವು ಹಾರಿಜಾಂಟಲ್ ಆಗಿ ಇದು ಬರೀತೀರಾ, ಹಿಂಗೆ ವರ್ಟಿಕಲಾಗಿ ಬರೀತೀರಾ. ಐ ಥಿಂಕ್ ಯು ಗಾಯ್ಸ್ ಗೆಟ್ ಇಟ್. ಆ್ಯಂಡ್ ಈಗ ಏನು ಮಾಡೋಕ್ಕೆ ಹೋಗ್ತಿದ್ದೀವಿ ಅಂದರೆ ನಾವು HLOOKUP ಕಲಿಯೋಣ. ಓಕೆನಾ? HLOOKUP. ಸೊ ಇದು ನನಗೆ ಬೇಡ. Ctrl+Z, ಓಕೆ, ಆಮೇಲೆ ಅದೇ ಹೋಗ್ಬಿಡುತ್ತೆ. ಇದು ನನಗೆ ಬೇಡ, ಡಿಲೀಟ್ ಮಾಡಿ. ಓಕೆನಾ ಗೈಸ್, ಈ ಥರ ಬಂದಿದೆ. ಈಗ ನಾವು ಹೋಗ್ತಾ ಇರೋದು HLOOKUP ಕಲಿಯೋಕ್ಕೆ. ಸೊ ಇದು ಡಿಲೀಟ್ ಮಾಡಿ, ಮಿಸ್ ಆಗಿ ಬಂದಿದೆ. ಸೊ ಇದನ್ನು ಕೂಡ ಡಿಲೀಟ್ ಮಾಡಿ. ಸೊ ಈಸ್ ಈಕ್ವಲ್ ಟು HLOOKUP ಕೋಡ್. ಸೊ ನಾನು ಹೇಳಿದ್ದಲ್ಲ ಅವತ್ತು ನಿನ್ನೆ, ಇಲ್ಲೋ ಕ್ಲಿಕ್ ಮಾಡಿದರೆ ಒಂದು ಟೇಬಲ್ ಓಪನ್ ಆಗುತ್ತೆ. ಸೊ ನನಗಿಲ್ಲಿ ಯಾವ ವ್ಯಾಲ್ಯೂ ನೋಡ್ತಿದ್ದೀನಿ ಅನ್ನೋದು ಬೇಕು. ಸೊ ಈ ಕಾಲಮಲ್ಲಿ ನಾನು ವ್ಯಾಲ್ಯೂ ನೋಡ್ತಿದ್ದೀನಿ. ಸೊ ಟೇಬಲ್ ಯಾವುದು? ಸೊ ನನಗೆ ನೋಡಿ, ಇಲ್ಲಿಂದ 11 ರೋ ಇದೆ. ಸೊ 11 ರೋ ಇದೆ. ಓಕೆನಾ? ಸೊ ನನಗೆ ಯಾವ ರೋ ಅಲ್ಲಿರೋದು ಬೇಕು? ಸೊ ನನಗೆ ಬೇಕಾಗಿರೋದು 9ನೇ ರೋ ಅಲ್ಲಿರಬೇಕು. ಸೊ ಇಲ್ಲಿ ನೀವು 0 ಹಾಕಿ. ಓಕೆನಾ? 0 ಹಾಕಿ ಓಕೆ ಕೊಡಿ. ಸೊ 3200. ಸೊ ನೀವು ಮೊದಲು ಏನು HLOOKUP VLOOKUPಲ್ಲಿ ಏನು ನಿಮಗೆ ಇಂಪಾರ್ಟೆಂಟ್ ಅಂದರೆ ಗಾಯ್ಸ್, ಸೊ ಬಿಫೋರ್ ಯು ಅಪ್ಲೈ ಟೇಬಲ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನೀವೇನು ಯೋಚನೆ ಮಾಡಬೇಕು ಅಂದರೆ ನೋಡಿ, ಈ ಒಂದು ಟೇಬಲ್, ಈ ಒಂದು ಲೈನ ಸೆಲೆಕ್ಟ್ ಮಾಡಿಲ್ವಾ ಅಂತ. ಸೊ ಈ ಒಂದು ಲೈನ ಸೆಲೆಕ್ಟ್ ಮಾಡಿದರೆ ನಾನು ಇಲ್ಲಿ ವ್ಯಾಲ್ಯೂ ಆಗಬೇಕಾಗಿದ್ದು 10. ಓಕೆನಾ? ನೋಡಿ ಮತ್ತೆ ತೋರಿಸ್ತೀನಿ. ಸಾರಿ, ಈಸ್ ಈಕ್ವಲ್ ಟು HLOOKUP. ಒಂದು ಟೇಬಲ್ ಓಪನ್ ಮಾಡ್ಕೋತೀನಿ.
ನನಗೆ ಇಲ್ಲ ಕಾಲಮಲ್ಲಿ ಬೇಕು. ಟೇಬಲ್ ಅರೇ ನೋಡಿ, ನನಗೆ ಎಲ್ಲಿಂದ ಟೇಬಲ್ ಸೆಲೆಕ್ಟ್ ಮಾಡ್ತಿದ್ದೀನಿ, ಇಲ್ಲಿಂದ ಟೇಬಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ನನಗೀಗ ಬೇಕಾಗಿರೋದು ಈ ವ್ಯಾಲ್ಯೂ ಅಲ್ವಾ, ಅದೇ ನಾನು 9 ಹಾಕಿದರೆ ಬರಲ್ಲ ಇಲ್ಲಿ, ನೋಡಿದ್ರಾ? ಅದೇ ನಾನಿಲ್ಲಿ ನೋಡಿದ್ರೆ ಗೈಸ್ ಬರಲ್ಲ. ಸೊ ನಾವು ಈಗ ಏನು ಮಾಡಬೇಕು ಅಂದರೆ ನೋಡಿ, ಅದೇ ವ್ಯಾಲ್ಯೂನ ಹಿಂಗೆ ಮಾಡ್ತೀನಿ ನೋಡ್ತೀನಿ. ಈಗ ಎಚ್ ಲುಕ್ಅಪ್ ಟೇಬಲ್ ಓಪನ್ ಮಾಡ್ಕೋತೀನಿ. ಸೊ ಫಸ್ಟ್ ಬಂದುಬಿಟ್ಟು ನನಗೆ ಈ ಕಾಲಮಲ್ಲಿ ಬೇಕು. ಸೊ ಟೇಬಲ್ ಅರೇ ಬೇಕು. ಸೊ ಇಲ್ಲಿ ಬಂತು. ಸೊ ನನಗೊಂದೀಗ 9 ಬೇಕಪ್ಪ. ಸೊ 0 ಹಾಕ್ತೀನಪ್ಪ. 32,000 ಬರುತ್ತೆ. ಸೊ ಅದೇ ಥರ ಈ ನೇಮ್ನು ಕೂಡ ಈಸ್ ಈಕ್ವಲ್ ಟು ಎಚ್ ಲುಕ್ಅಪ್ ಬಂದುಬಿಟ್ಟು ಟೇಬಲ್ ಓಪನ್ ಮಾಡ್ಕೋತೀನಿ. ಸೊ ಈ ಕಾಲಮಲ್ಲಿ ಬೇಕು ನನಗೆ. ಸೊ ನನಗೆ ಟೇಬಲ್ ಆ್ಯರೇ ಬೇಕು, ಈ ಕಾಲಮಲ್ಲಿ ಬೇಕು. ಟೇಬಲ್ ಆ್ಯರೇ ಬೇಕಾಗಿರೋದು, ಈ ಕಾಲಮಲ್ಲಿ ಬೇಕು. ಟೇಬಲ್ ಆ್ಯರೇ ಬೇಕಾಗಿರೋದು. ನನಗೆ 11ನೇ ಕಾಲಮಲ್ಲಿರೋ ವ್ಯಾಲ್ಯೂ ಬೇಕು. ಸೊ 0. ನೋಡಿ 11ನೇ ವ್ಯಾಲ್ಯೂ, ನೇಮ್ ವ್ಯಾಲ್ಯೂ ಇಲ್ಲಿ 11ನೇ ಇರೋದು. ಸೊ ನಿಮಗೆ ಇಲ್ಲಿ 12 ಅಂತ ಕಾಣಿಸ್ತಿದೆ. ಸೊ ನಾನು ಡಾಟಾ ಸೆಲೆಕ್ಟ್ ಮಾಡಿರೋದು 2 ಇಂದ ಇರೋದ್ರಿಂದ ಇದು 11 ಅಂತ ಬರುತ್ತೆ. ಓಕೆನಾ. ಸೊ ಅದಕ್ಕೆ 11 ಅಂತ ಹಾಕಿದ್ದೀನಿ. ಓಕೆನಾ ಗಾಯ್ಸ್. ಎಚ್ ಲುಕ್ಅಪ್ ಮತ್ತು ವಿ ಲುಕ್ಅಪ್ ಕನ್ಫರ್ಮ. ಸೊ ಇದನ್ನು ಕೂಡ ವಿ ಲುಕ್ಅಪ್ ಥರನೇ ನೀವು ಇದನ್ನು ಮಾಡ್ಬೋದು, ಅಂದರೆ ಶೀಟಲ್ಲೂ ಮಾಡ್ಬೋದು, ಡಿಫ್ರೆಂಟ್ ವರ್ಕ್ಶೀಪಲ್ಲೂ ಮಾಡ್ಬೋದು. ಸೊ ಅರ್ಥ ಮಾಡ್ಕೊಳ್ಳಿ. ವಿ ಲುಕ್ಅಪ್ಪಲ್ಲಿ ಬಂದು ವರ್ಟಿಕಲ್ ಆ್ಯಂಡ್ ಎಚ್ ಲುಕ್ಅಪ್ ಬಂದು ಹಾರಿಜಾಂಟಲ್. ದೆನ್ ಎಚ್ ಲುಕ್ಅಪ್ನ ಅದು ವರ್ಟಿಕಲ್ ಆಗಿರೋದನ್ನ ಹೆಂಗೆ ಹಾರಿಜಾಂಟಲ್ ಆಗಿ ಬರ್ಕೋತೀವಿ, ಆ್ಯಂಡ್ ಹಾರಿಜಾಂಟಲ್ ಇರೋದನ್ನ ಹೆಂಗೆ ವರ್ಟಿಕಲ್ ಆಗಿ ಬರ್ಕೋತೀವಿ. ಸೊ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು. ಓಕೆನಾ. ಇದು ಓಕೆನಾ ಗೈಸ್. ದೆನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಡಾಟಾ ವ್ಯಾಲಿಡೇಷನ್. ನೋಡಿ ಗೈಸ್, ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಡಾಟಾ ವ್ಯಾಲಿಡೇಷನ್, ಡಾಟಾಗೆ ಹೋಗಿ ಇಲ್ಲಿ ಡಾಟಾ ವ್ಯಾಲಿಡೇಷನ್ ಅಂತ ಇದೆ. ಸೊ ಡಾಟಾ ವ್ಯಾಲಿಡೇಷನ್. ಸೊ ಎನಿ ವ್ಯಾಲ್ಯೂ ಇರೋದನ್ನ ನೀವು ನಮ್ಮ ಲಿಸ್ಟಲ್ಲಿ ಏನಿದೆ ಅದು ಮಾತ್ರ ಟೈಪ್ ಆಗಬೇಕು, ಆ ಥರ ಮಾಡಿ. ಸೋರ್ಸಿಗೆ ಬಂದು ಸೆಲೆಕ್ಟ್ ಮಾಡಿ, ಇಲ್ಲಿ ಬಂದು ಓಕೆ ಕೊಡಿ. ಸೊ ಈ ಕಾಲಮಲ್ಲಿ ಬರುತ್ತೆ ನೋಡಿದರೆ, ನೀವು ಇದು ಹಾಕಿದರೆ ಇದು 3400 ಬರುತ್ತೆ. ಈ ಬೇರೆ ಕಾಲಮಲ್ಲಿ, ಬೇರೆ ಯಾವ ಕಾಲಮಲ್ಲೂ ಬರಲ್ಲ, ಬರೀ ಈ ಕಾಲಮಲ್ಲಿ ಮಾತ್ರ ಬರುತ್ತೆ. ಓಕೆನಾ. ಇಲ್ಲಿ ಬಂದು ನಾನು ಬೇಕಾದ್ರೆ ಇದು ಕೊಡ್ತೀನಿ, 8400 ಕೊಡ್ತೀನಿ. ಸೊ ಇದು ಬಂದು ಇದು ಕೊಡ್ತೀನಿ. ಈ ಕಾಲಮಲ್ಲಿ ಯಾಕೆ ಬರ್ತಾ ಇದೆ ಅಂದರೆ ನಾನು ಆಲ್ರೆಡಿ ಇದನ್ನ ಪ್ರಾಕ್ಟೀಸ್ ಮಾಡಿದ್ದೆ ಇದ್ದರೆ, ಸೊ ಅದಕ್ಕೆ ಬರ್ತಿದೆ ಅಷ್ಟೇ. ಸೊ ಅದೇ ಈ ಕಾಲಮಲ್ಲಿ ಬರಲ್ಲ ನೋಡಿ. ಸೊ ಅದೇ ಈ ಕಾಲಮಲ್ಲಿ ಬರುತ್ತೆ. ಓಕೆನಾ. ಈ ಥರ ಆಯಿತಾ. ಸೊ ನನಗೆ ಯಾವ್ದು ಬೇಕೋ ಅದನ್ನೇ ವ್ಯಾಲ್ಯೂ ಕೊಡ್ತೀನಿ. ಸೊ ಇದು ಬೇಡ ಸರ್, ಕ್ಯಾನ್ಸಲ್ ಮಾಡಿ. ಓಕೆನಾ. ಇಲ್ಲಿ ಬಂದು ರಿಮೂವ್ ಮಾಡಿ. ಸೊ ನನಗೀಗ ಎಂಟೈರ್ ಕಾಲಮ್ಗೆ ಡಾಟಾನ ಇದು ಮಾಡಬೇಕು ಸರ್ ಅಂತ ಅಂದರೆ, ಡಾಟಾ ವ್ಯಾಲಿಡೇಷನ್ ಮಾಡಬೇಕು ಅಂದರೆ ಹಿಂಗೆ ಬಂದು ಮೇಲ್ಗಡೆ ಡಾಟಾ ಕ್ಲಿಕ್ ಮಾಡಿ. ಸೊ ಹೋಮಿಗೆ ಬಂದು ಡಾಟಾ ಮೇಲೆ ಕ್ಲಿಕ್ ಮಾಡಿ, ಡಾಟಾ ವ್ಯಾಲಿಡೇಷನ್ ತಗೊಳ್ಳಿ. ಸೊ ಲಿಸ್ಟಲ್ಲಿ ಏನಿದೆ ಅದು ಸೋರ್ಸ್ ಕೇಳುತ್ತೆ. ಸೊ ಸೋರ್ಸ್ ಕೇಳಿದಾಗ ಇಷ್ಟು ಸೆಲೆಕ್ಟ್ ಮಾಡಿ, ಓಕೆ ಕೊಡಿ. ಓಕೆನಾ. ನೋಡಿ ಎಲ್ಲ ಕಾಲಮಲ್ಲಿ ಮೇಲೆ ಬರುತ್ತೆ ನನಗೆ 37,000. ಇದಕ್ಕೆ ಬಂದಾಗ ಒಂದು 14,000. ಇದಕ್ಕೆ ಬಂದಾಗ ಒಂದು 8,400. ಇದಕ್ಕೆ ಬಂದಾಗ ಒಂದು 76,000. ಸೊ ಈ ಥರ ಬರುತ್ತೆ. ಸೊ ಇದು ರೋಗು ಅಷ್ಟೇ ಅಪ್ಲೈ ಆಗುತ್ತೆ. ಸೊ 1 ಸೆಕೆಂಡ್, ಇದು ರೋಗು ಅಷ್ಟೇ ಕಾಮನ್ಗೆ ಅಪ್ಲೈ ಆಗುತ್ತೆ. ಸೊ ಏನು ಗೊತ್ತಾ ನೋಡಿ, ಈ ರೋ ಮೇಲೆ ಕ್ಲಿಕ್ ಮಾಡಿದೆ, ಒಂದು ಸೆಲ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನೋಡಿ, ಬೇಡ ಇದ್ದೇ ಡೈರೆಕ್ಟ್ ಹೇಗದೆ ಅಣ್ಣ. ಸೊ ಇಲ್ಲಿ ಹೋಗಿ
ಡಾಟಾ ವ್ಯಾಲಿಡೇಷನ್ ತಗೊಳ್ಳಿ. ಲಿಸ್ಟ್ನ ಓಕೆ ಕೊಡಿ. ಸೊ ನೋಡಿ ಇಲ್ಲೂ ಸೇಮೇ ತಗೋಬೋದು. ಇಲ್ಲಿ ಸೊ ಸೇಮೇ ಬರುತ್ತೆ ಗಾಯ್ಸ್, ಡಿಫ್ರೆಂಟ್ ಏನೂ ಬರಲ್ಲ. ಸೊ ಡಾಟಾ ವ್ಯಾಲಿಡೇಷನ್ ಆಯಿತಾ. ಡಾಟಾ ವ್ಯಾಲಿಡೇಷನಲ್ಲಿ ಒಂದು ಟೈಪ್ ಆಯಿತು. ಸೊ ಡಾಟಾ ವ್ಯಾಲಿಡೇಷನಲ್ಲಿ ಈಗ ಇನ್ನೂ 2 ಟೈಪ್ ಇದೆ, ಅದನ್ನು ನೋಡ್ಬಿಡೋಣ. ಓಕೆನಾ. ಇನ್ಪುಟ್ ಮೆಸೇಜ್. ಸೊ ಇನ್ಪುಟ್ ನಾವೀಗ ಯಾವ್ದಾರ ಒಂದು ಡಾಟಾನ ಸೆಲೆಕ್ಟ್ ಮಾಡೋಣ. ಇದು ಸೆಲೆಕ್ಟ್ ಮಾಡಿದ್ದೀವಲ್ವಾ. ಸೊ ಇನ್ಪುಟ್ ಟೈಟಲ್ ಕೊಡಿ. ಸೊ ಟೈಟಲ್ ಏನಂದರೆ ನಾಯ್ಡು ವರ್ಕ್ ಇನ್ ಸೆಕೆಂಡ್ ಶಿಫ್ಟ್. ಸೊ ನೋಡಿ ಇಲ್ಲಿ ಎಲ್ಲೂ ಡಿಸ್ಪ್ಲೇ ಆಗಲ್ಲ ಅದು. ಸೊ ಇಲ್ಲಿ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಸೊ ನಿಮ್ಗೆ ಇನ್ನೂ ಅದು ಅಲ್ಲೂ ಡಿಸ್ಪ್ಲೇ ಆಗಬೇಕು, ಕಾಣಿಸ್ಬೇಕು ಅಂತ ಅಂದರೆ ಸೊ ನೋಡಿ ಸೊ ಹೀಗೆ ಹೋಯ್ತು, ಫುಲ್ ಕಂಪ್ಲೀಟ್ ಆಗೋಯ್ತು. ಸೊ ಈಗ ನನಗೆ ತೋರಿಸ್ಬೇಕು ಸರ್ ಅಂತ ಅಂದರೆ ಡಾಟಾಗೆ ಹೋಗಿ, ಡಾಟಾ ವ್ಯಾಲಿಡೇಷನ್ಗೆ ಹೋಗಿ, ಡಾಟಾ ವಿಜುವಲೈಸೇಷನ್ಗೆ ಹೋಗಿ, ಶೋ ಡಾಟಾ ಅಂತ ಕೊಟ್ಟು ಓಕೆ ಕೊಡಿ. ಸೊ ನೋಡಿದ್ರೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಕ್ಲಿಕ್ ಮಾಡ್ತಿದ್ದಂಗೆ ನಾಯ್ಡು ವರ್ಕಿಂಗ್ ಸೆಕೆಂಡ್ ಶಿಫ್ಟ್ ಅಂತ ಬರುತ್ತೆ. ಸೊ ನೀವು ಯಾವಾಗಲಾದ್ರೂ ಒಬ್ಬ ಪರ್ಸನ್ ಬಗ್ಗೆ ಅಥವಾ ಅವ್ನು ಏನಾದ್ರು ಶಿಫ್ಟ್ ವೈಸ್ ವರ್ಕ್ ಮಾಡ್ತಿದ್ರೆ ಅವ್ನಿಗೇನಾದರೂ ಕಾಣಿಸ್ಬಾರ್ದು ಯಾರಿಗೂ ಅಂತ ಇದ್ರೆ ಈ ಥರ ಮಾಡ್ಕೋಬೋದು. ಓಕೆನಾ. ಸೊ ಇನ್ನೊಂದು ಡಾಟಾ ಎರರ್ ಒಂದು ಮಾಡಿಬಿಡೋಣ. ಓಕೆನಾ. ಡಾಟಾ ವ್ಯಾಲಿಡೇಷನ್ ಎರರ್ ಅಲರ್ಟ್. ಸೊ ಎರರ್ ಅಲರ್ಟ್ ಏನಂದರೆ ಸೊ ನೋಡಿ ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಸೊ ಇಲ್ಲಿ ಬರುತ್ತಲ್ಲ. ಸೊ ನೋಡಿ ಇಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ದ ವ್ಯಾಲ್ಯೂ ಎಂಟರ್ ಇಸ್ ನಾಟ್ ವ್ಯಾಲಿಡ್, ಯೂಸರ್ ಹ್ಯಾಸ್ ರೆಸ್ಟ್ರಿಕ್ಟೆಡ್ ವ್ಯಾಲ್ಯೂಸ್ ದಟ್ ಕ್ಯಾನ್ ಬಿ ಎಂಟರ್ ಇನ್ ಟು ದಿ ಸೆಲ್. ಸೊ ಇನ್ನು ನಾವೇ ಎಡಿಟ್ ಮಾಡ್ಬೋದು. ಯಾವ ಥರ ಎಡಿಟ್ ಮಾಡ್ಬೋದು, ಇಲ್ಲಿ ಬಂದು ಕ್ಲಿಕ್ ಮಾಡಿ ಅದರ ಒಂದು ಯಾವುದಾದ್ರೂ ಒಂದು ಸೆಲ್ನ ಸೆಲೆಕ್ಟ್ ಮಾಡಿ. ಸೊ ಡಾಟಾಗೆ ಹೋಗಿ, ಸೊ ಡಾಟಾ ವ್ಯಾಲಿಡೇಷನ್ಗೆ ಹೋಗಿ ಸೊ ಎರರ್ ಸ್ಟಾಪ್ ಕೇಳ್ತೀನಿ ನೋಡಿ. ಈ ಥರ ಸ್ಟಾಪ್ ಕೊಡ್ತಿರೋ, ಇಲ್ಲ ವಾರ್ನಿಂಗ್ ಕೊಡ್ತಿರೋ, ಇಲ್ಲ ಇನ್ಫಾರ್ಮೇಷನ್ ಕೊಡ್ತಿರೋ. ಸೊ ನಾನು ಟೈಟಲ್ ಹೆಂಗೆ ಕೊಡ್ತೀನಿ ಅಂದರೆ ಇಲ್ಲಿ ಓಕೆ ಎರರ್ ಅಂತ ಕೊಡ್ತೀನಿ. ಓಕೆ ಎರರ್. ಸೊ ಇಲ್ಲಿ ಏನು ಕೊಡ್ತೀವಿ ಅಂದರೆ ಏನಾದರೂ ಕೊಡ್ಕೋಬೋದು. ನೀವು ಬೇಕಿದ್ರೆ ನಿಮ್ಮ ಇಷ್ಟ ಏನು ಬೇಕಾದರೂ ಕೊಡ್ಕೋಬೋದು, ಯಾಕೆಂದರೆ ಎರರ್ ಬರುತ್ತೆ ಅಲ್ವಾ ಅದು. ಸೊ ನೋಡಿ ಪ್ಲೀಸ್ ಯೂಸ್ ಸ್ಪೆಸಿಫಿಕ್ ಕೀಸ್. ನೋಡಿದ್ರೆ ಈ ಥರ ಬರುತ್ತೆ. ಸೊ ನಾನು ಇಲ್ಲಿ ಏನೇ ಕ್ಲಿಕ್ ಮಾಡಲಿ ಸೊ ಸಾರಿ ನಾನು ಇಲ್ಲಿ ಡಾಟಾ ಎಂಟ್ರಿ ಮಾಡಿಲ್ಲ. ಸೊ ಇಲ್ಲೋಗಿ ನೋಡಿದ್ರಾಗ ಆ ಥರ ಬರುತ್ತೆ. ಓಕೆನಾ. ಸೊ ಯಾವ ಥರ ಬರುತ್ತೆ ಅಂದರೆ ಬ್ಯಾಕ್ ಬೇಸ್ ಕೊಡ್ಕೊಡಿ. ಓಕೆನಾ. ಡಾಟಾ ಫ್ರೀಸ್ ಆಯಿತಾ. ಸೊ ಡಾಟಾ ಇದಾಯಿತು ಅನ್ಕೋತೀನಿ ಗಾಯ್ಸ್. ದೆನ್ ಇವತ್ತು ಇನ್ನೊಂದು ಆಸ್ಪೆಕ್ಟ್ನ ಡಿಸ್ಕಸ್ ಮಾಡಿ ಕ್ಲೋಸ್ ಮಾಡಿಬಿಡೋಣ. ಸೊ ಇದಕ್ಕೆ ಇನ್ನೊಂದು ಡಾಟಾ ಬೇಕು ನನಗೆ.
ಸೊ ಇಲ್ಲೇ ಇದೆಯಲ್ಲ ಇದನ್ನೇ ಮಾಡಿಬಿಡೋಣ. ಓಕೆನಾ. ಸೊ ಫ್ರೀಸ್ ಅಂತ ಒಂದು ಆಪ್ಷನ್ ಇದೆ. ಸೊ ವ್ಯೂಗೆ ಹೋಗಿ ಫ್ರೀಸ್ ಪ್ಯಾನೆಲ್ಸ್ ಅಂತ ಐತೆ. ಸೊ ನೀವು ಇಲ್ಲಿ ಏನು ಮಾಡ್ತೀರಾ ಅಂದರೆ, ಸೊ ಸುಮ್ಮನೆ ಹೋಗಿ ಮೇಲ್ಗಡೆ ಹೋಗ್ತೀರಾ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ, ವ್ಯೂಗೆ ಹೋಗ್ತೀರಾ, ಫ್ರೀಸ್ ಸಾರಿ ನೋಡಿ, ಫಸ್ಟು ಇಲ್ಲಿದೆಯಲ್ವಾ ಇದು. ಸೊ ವ್ಯೂಗೆ ಹೋಗಿ ನೋಡಿ, ಫ್ರೀಸ್ ಟಾಪ್ ರೋ ಅಂದರೆ ನೀವು ಇದನ್ನ ಇದು ಮಾಡಿದ್ರೂ ಹೋಗಲ್ಲ. ನೋಡಿ, ನೀವು ಕೆಳಗಡೆ ಹೇಳಿದ್ರು ಟಾಪ್ ರೋ ನೀವು ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ 1 ಸೆಕೆಂಡ್ ಇದು ಬೇಕಿದ್ರೆ ನಿಮ್ಗೆ ಕರೆಕ್ಟಾಗಿ ತೋರಿಸ್ತೀನಿ. ವ್ಯೂಗೆ ಹೋಗಿ ಓಕೆನಾ. ಈಗ ನೋಡಿ ಬೇಕಿದ್ರೆ ವ್ಯೂಗೆ ಹೋಗಿ ಫ್ರೀಸ್ ಪ್ಯಾನ್ಸ್ ಇಲ್ಲಿ ಈಗ ಅನ್ಫ್ರೀಸ್ ಮಾಡೋಣ. ಅನ್ಫ್ರೀಸ್. ಸೊ ಈಗ ಸೆಲೆಕ್ಟ್ ಮಾಡ್ತೀರಾ, ವ್ಯೂಗೆ ಹೋಗ್ತೀರಾ. ಸಾರಿ ನಾನು ತೋರಿಸ್ಬೇಕಂತ ಬಂದಿಲ್ಲ ನಿಮಗೆ. ಸೊ ನೋಡಿ, ನಾನು ಇಲ್ಲಿ ಡಾಟಾನ ಮೂವ್ ಮಾಡಿದರೆ ಫಸ್ಟ್ ರೋ ಇಲ್ಲಿ ಏನಿದೆ ಆರ್ಡರ್ ಐ ಡಿ, ಆರ್ಡರ್ ಡೇಟ್, ಕಸ್ಟಮರ್ ನೇಮ್, ಸಿಟಿ, ಕಂಟ್ರಿ, ಸ್ಟೇಟ್, ರೀಜನ್, ಸೆಗ್ಮೆಂಟ್ ಅಂತ ಅದೆಲ್ಲ ಮೇಲೆ ಹೋಗುತ್ತೆ. ಸೊ ನನಗೆ ಅದು ಕಾಣಿಸ್ಬೇಕು. ಸೊ ಹಾಗೇನು ಮಾಡ್ತೀನಿ, ಇಲ್ಲಿ ಬಂದು ಕ್ಲಿಕ್ ಮಾಡಿ ವ್ಯೂಗೆ ಹೋಗಿ ಫ್ರೀಸ್ಗೆ ಹೋಗಿ ಫ್ರೀಸ್ ಟಾಪ್ ರೋ. ಸೊ ಈಗ ನೀವು ಡ್ರ್ಯಾಗ್ ಮಾಡಿ ಏನೇ ಮಾಡಿ ಸೊ ಅದು ಹಂಗೆ ಉಳ್ಕೊಳ್ಳುತ್ತೆ. ಓಕೆನಾ. ಈಗ ಬೇಕಿದ್ರೆ ಇದನ್ನ ಕ್ಯಾನ್ಸಲ್ ಮಾಡಿ. ಸೊ ಈ ರೋ ಈಗ ಕಾಲಮ್ನ ನೋಡಿ. ಸೊ ಇಲ್ಲಿ ಬಂದು ಫ್ರೀಸ್ ಫಸ್ಟ್ ಕಾಲಮ್. ಓಕೆನಾ. ಈ ಥರ ಬರುತ್ತೆ, ಈ ಥರ. ಓಕೆನಾ. ಸೊ ನನಗೆ ಸಾಕು ಸರ್, ನನಗೆ ಇದೆಲ್ಲ ಇನ್ನೂ ಎಲ್ಲಿವರೆಗೂ ಬೇಕು, ನನಗೆ ರೀಜನ್ವರೆಗೂ ಬೇಕು. ನಿಮಗೆ ಏನು ಮಾಡೋದು ಅಂತ ಅಂದರೆ, ಸೊ ಈ ಸೆಲೆಕ್ಟ್ ಇಯರ್, ಶಿಫ್ಟ್ ಮತ್ತು ರೈಟ್ ಆ್ಯರೋ, ಸಾರಿ ಶಿಫ್ಟ್ ಮತ್ತು ರೈಟ್ ಆ್ಯರೋ ನೋಡಿ. ಇಷ್ಟು ಬೇಡ ಸರ್ ನನಗೆ ಬರೀ ಎಮ್ಮು ಎನ್ನು ಹೋಗಬೇಕು, ಅದು ಮಾತ್ರ ಬೇಕು ಅಂದರೆ ವ್ಯೂಗೆ ಹೋಗಿ ಫ್ರೀಸ್ಗೆ ಹೋಗಿ. ಸೊ ನೋಡಿ, ನೋಡಿದ್ರಾ ಈ ಥರ ಬರುತ್ತೆ ಗಾಯ್ಸ್. 1 ಸೆಕೆಂಡ್. ಸೊ ನನಗೆ ಮತ್ತೆ ತೋರಿಸ್ತೀನಿ ನೋಡಿ. ಇದೆಲ್ಲ ಆಯ್ತಲ್ಲ, ಕಾಲಮ್ ರೋ ಕನ್ಫರ್ಮ್ ಆಯ್ತಲ್ಲ. ಸೊ ಇದು ಇದಕ್ಕೆ ಶಿಫ್ಟ್ ಪ್ಲಸ್ ರೈಟ್ ಆ್ಯರೋ, ಶಿಫ್ಟ್ ರೈಟ್ ಆ್ಯರೋ. ಸೊ ಇಲ್ಲಿ ಹೋಗಿ, ಸೊ ಇದು ಬೇಡ, ಫುಲ್ ಬೇಡ ಸರ್ ನನಗೆ. ಸೊ ನನಗೆ ಇಷ್ಟು ಮಾತ್ರ ಹೋಗಬೇಕು ಅಂತ ಅಂದರೆ ವ್ಯೂಗೆ ಹೋಗಿ ಅರೇಂಜ್, ಸಾರಿ ವ್ಯೂಗೆ ಹೋಗಿ ಫ್ರೀಸ್ಗೆ ಹೋಗಿ ಫ್ರೀಸ್ ಪ್ಯಾನ್ಸ್. ಸೊ ನೋಡಿ, ನೀವೀಗ ಏನೇ ಮೂವ್ ಮಾಡಿ ಏನೇ ಕೆಳಗಡೆ ಮಾಡಿ ಆಗಿಲ್ಲ. ಇದು ವ್ಯೂಗೆ ಹೋಗಿ ಅಲ್ಲಿ ಫ್ರೀಸ್ಗೆ ಹೋಗಿ ಓಕೆನಾ. ವ್ಯೂಗೆ ಹೋಗಿ ಫ್ರೀಸ್ ಮಾಡಿ. ಸೊ ನೋಡಿ ಈ ಥರ ಬರುತ್ತೆ. ಸೊ ಎಲ್ಲ ಇದು ಮಾತ್ರ ಚೇಂಜ್ ಆಗಲ್ಲ, ಎಲ್ಲ ಚೇಂಜ್ ಆಗುತ್ತೆ. ಓಕೆನಾ, ಆ ಥರ ಇದೆ. ಓಕೆನಾ ಗೈಸ್, ಟುಡೇ ವಿ ಆರ್ ಲರ್ನ್ ಅಬೌಟ್ ಒಂದು ವೀಲ್ ಕಪ್ ಕಲ್ತ್ವಿ, ಒಂದು ಡಾಟಾ ವ್ಯಾಲಿಡೇಷನ್ ಕಲ್ತ್ವಿ, ಇನ್ನೊಂದು ಡಾಟಾ ವ್ಯಾಲಿಡೇಷನ್ ಕಲ್ತ್ವಿ, ಇನ್ನೊಂದು ಫ್ರೀಸ್ ಕಲ್ತ್ವಿ. ಓಕೆನಾ, ಇಷ್ಟು ಕಲ್ತಿದ್ದೀವಿ. ಸೊ ಗೊತ್ತಲ್ಲ ಗಾಯ್ಸ್, ಆ್ಯಸ್ ಯೂಶುವಲ್ ನಿಮಗೆ ವಿಡಿಯೋ ಇಷ್ಟ ಆಗೇ ಆಗುತ್ತೆ ಅಂತ ಗೊತ್ತು. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಡೂ ಸಪೋರ್ಟ್ ಫಾರ್ ಮೀ. It will help to make more videos about MBA and skills. ಓಕೆನಾ.
ಓಕೆ ಗೈಸ್, ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಥ್ಯಾಂಕ್ ಯು ಗೈಸ್.